ಭಾಗಿಯಾಗು. ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಭಾಗಿಯಾಗಿರೋಳು. ಇಂತಹ ಸಂತೋಷದ ಸಂದರ್ಭದಲ್ಲಿ ನನಗೊದಗಿರುವ ಈ ಮಂಗಲ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸದಾ ಹಸನಾಗಿ ನಗು ನಗುತ್ತಾ ಮಂದಹಾಸವನ್ನು ಮುಗಿಯುತ್ತಿದ್ದ ನೀವು ಇಂದು ನಿಮ್ಮ ಮುಖ ಕಮಲ ಮಾಡಿರುವಂತಿದೆಯಲ್ಲ, ಈ ನಿಮ್ಮ ಚಿಂತೆಗೆ ಕಾರಣವಾದರೂ ಏನು ಸ್ವಾಮಿ? ಸೀತಾ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆ ನಮ್ಮ ತಂದೆಯವರಿಗೆ ಸಹಾಯ ಮಾಡಿದ್ದರಂತೆ. ಆ ಸಹಾಯಕ್ಕಾಗಿ 2 ವರವನ್ನು ಕೇಳಿಕೊಂಡಿದ್ದಾರಂತೆ. ಏನೆಂಬುದಾಗಿ? ಮೊದಲನೇ ವರ ಕೈ ನನಗೆ ನಿಶ್ಚಯವಾಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತಮ್ಮ ಮಗನಾದ ಭರತನಿಗೆ ಆಗಬೇಕಂತಲೂ ಸ್ವಾಮಿ. ಇನ್ನ 2ನೇ ವರಕ್ಕೆ ನಾನು ನಾರು ಮುಡಿಯನ್ನು ಉಟ್ಟು ಜಟಾವಲ್ಕಟಧಾರೆಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ ಸೀತಾ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೋಗಿದ್ದೇನೆ. ನೀನು ಇಲ್ಲೇ ಇದ್ದು ಅತ್ತೆ ಮಾವರ ಸೇವೆಯನ್ನು ಮಾಡಿಕೊಂಡಾದರೂ ಇಲ್ಲವಾದರೆ ನಿಮ್ಮ ತಂದೆ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಹುಜಾಗ್ರತೆಯಾಗಿ ಬಂದು ಬಿಡುತ್ತೇನೆ ಸೀತಾ. ನನ್ನನ್ನು ಕಳಿಸಿಕೊಡು. ಅಯ್ಯೋ, ಎಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಅಮ್ಮ, ನಾನು ಮಾಡಿದ ಅಪರಾಧವಾದರೂ ಏನು? ಸ್ವಾಮಿ, ನೀವು ವನವಾಸಕ್ಕೆ ಹೋಗಲೇಬೇಕೆ? ಹೌದು ಸೀತಾ. ಹಾಗಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲಿ ಅರಮನೆಯಲ್ಲಿ ಚೆನ್ನಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದು ನನ್ನಿಂದ ನೋಡಲಾರೆ ಸೀತಾ, ನೋಡಲಾರೆ. ಅದರಲ್ಲಿ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಹುಜಾಗ್ರತೆಯಾಗಿ ಬಂದು ಬಿಡುತ್ತೇನೆ ಸೀತಾ. ನನ್ನನ್ನು ಕಳಿಸಿಕೊಂಡು. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರವಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದೆಂತ ಉಭಯ ಸಂಕಟ. ವಿಧಿ ಇಚ್ಛೆಯಂತೆಯೇ ಆಗದು. ನಡೆ, ಮಾತಾಪಿತರರ ಆಶೀರ್ವಾದವನ್ನು ತೆಗೆದುಕೊಂಡು ಹಾಗೆ ಆಗಲಿ. ಅಗ್ರಜ, ನಮಸ್ಕರಿಸುತ್ತೇನೆ. ನಿನಗೆ ಮಂಗಲವಾಗಲಿ. ಅಣ್ಣ, ಮಾತೆಯವರಿಂದ ವಿಷಯ ತಿಳಿಯಿತು. ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೋ ಮಗನ ಮೇಲಿನ ಮೋಹದಿಂದಲೋ ರಾಜ ನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕ ತಂದ ಆ ಕುಲ ದ್ರೋಹಿ ಕೈಕೆ ನಾಲಿಗೆಯನ್ನು ಸೀಳಿ ಬಿಡುತ್ತಾನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರದ ಅಕ್ಷರವಲ್ಲ. ಪುತ್ರರಾಗಿ ಜನಿಸಿದಂತ ನಾವು ಮಾತಾಪಿತರರ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಆದ್ಯ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ನೀನು ಇಲ್ಲೇ ಇದ್ದು
ಮಾತಾಪಿತರರ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಯ ಪಾತ್ರನಾಗಿರು ಸಹೋದರ. ಕೂಡದು ಅಣ್ಣ, ಕೂಡದು. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನೂ ಸಹ ಒಂದು ಕ್ಷಣ ಇರಲಾರೆ. ನೀನು ನನ್ನ ಸಂಗಡ ಬಂದರೆ ದುರ್ಬಲ ಆದಂತ ಮಾತಾಪಿತರರ ಸೇವೆಯನ್ನು ಮಾಡುವರಾರು? ಅಗ್ರಜ, ಮಾತಾಪಿತರರ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕಾಮಾತೆ ಇರುವಾಗ ನಾನಿಲ್ಲಿದ್ದ ಪ್ರಯೋಜನವೇನು? ನಾನು ಕೂಡ ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದ ಪಕ್ಷದಲ್ಲಿ ನಾನು ಈಗಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಲಕ್ಷ್ಮಣ, ಶಾಂತನಾಗು, ಶಾಂತನಾಗು. ಇದೆಂತ ಬಗೆಯ ಸಂಕಟ? ಹಾಗಲ್ಲ ಜಾನಕಿಯು ನನ್ನ ಸಂಗಡ ಹೊರಟಿರೋರು, ನೀನು ಕೂಡ ಹಠ ಸಾಧಿಸುತ್ತೇವೆಲ್ಲ ಲಕ್ಷ್ಮಣ. ಸರಿ, ಮಾತಾಪಿತರರ ಆಶೀರ್ವಾದವನ್ನು ಪಡೆದುಕೊಂಡು ಹೊರಡೋಣ. ಹಾಗೆಯೇ ಆಗಲಿ ಅಣ್ಣ.